ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 2.5 ಎಕರೆ ಇಲ್ಲೀಗಲ್ ಆಗಿ ಕಬ್ರಸ್ತಾನ್ದು ಚೇಂಜ್ ಮಾಡಿದ್ದಾರೆ, ಫಾರಂ 2 ಕೊಟ್ಟಿದ್ದಾರೆ. ಎಲ್ಲಿ ಅಂದ್ರೆ ನರೇಶ್ ಅಂತೇಳಿ RI ಸೆಕೆಂಡ್ ಝೋನ್, ಅಲ್ಲಿಂದ ವೆಂಕಟೇಶ್ ಅಂತ ARO ಸೆಕೆಂಡ್ ಝೋನ್, ಅಲ್ಲಿಂದ ಮತ್ತೆ 3ನೇ ಝೋನ್ಗೆ ಹೋಗ್ತದೆ. 3ನೇ ಝೋನ್ಗೆ ಹೋಗಿ ಅಲ್ಲಿ ಕ್ರಿಯೇಟ್ ಆಗ್ತದೆ. ಲಕ್ಷ್ಮೀನಾರಾಯಣ್ ಅಂತೇಳಿ 3rd ಝೋನ್ ಅಲ್ಲಿ ಪ್ರಭಾರಿ RI ಇದೆ, ಅವರು ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿ DCR ನಂದೀಶ್ವರ್ ಹತ್ರ ಫೈನಲ್ ಆಗಿ ಬಂದು ಅಲ್ಲಿಂದ ಇಶ್ಯೂ ಆಗ್ತದೆ. ಅದು ಬಂದ್ಬಿಟ್ಟು ಕೇಳಿದ್ರೆ ಅದು ಕೊಡೋದು ಒಂದು, ಆಮೇಲೆ ಇನ್ನೊಬ್ಬರದು ಇದು ಹಾಕ್ತಾರೆ, ಏನು ಶ್ರೀಕುತಿ ಬೇರೆಯವ್ರದ್ದು ಇದೇ ನಂಬರ್ ಹಾಕ್ತಾರೆ, ಇದೇ ನಂಬರ್ ಹಾಕ್ತಾರೆ. ಇಲ್ಲಿ ಶಿವಕುಮಾರ್ ಅನ್ನೋ ಒಂದು ಶ್ರೀಕುತಿ ಹಾಕಿ ಅದೇ ಡೇಟ್ ಹಾಕಿ ಬರೀ 3,442 ರೂಪಾಯಿ ಕಟ್ತಾರೆ. 11.5 ಎಕರೆಗೆ ಲಕ್ಷಗಳು ಬರ್ತದೆ ಕಾರ್ಪೊರೇಷನ್. ಅದು ಒಂದು ಫ್ರಾಡ್. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ನಾಟ್ ಅಪ್ಲಿಕಬಲ್, ಇಲ್ಲೆಲ್ಲ ಎಲ್ಲಿ ಡೀಟೇಲ್ಸ್ ಇಲ್ಲ, ಎಲ್ಲಿಂದ ಖಾತೆ, ಎಲ್ಲಿಂದ ವರ್ಗಾವಣೆ, ಏನ್ ಡೀಟೇಲ್, ಯಾವ ಆಸ್ತಿ ಎಲ್ಲಿಂದ ಅನ್ನೋದು ಎಲ್ಲ ನಿಲ್ಕೊಟ್ಟಿದ್ದಾರೆ. ಅದನ್ನ ಅದ್ರ ಬಗ್ಗೆ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಅದನ್ನ ಹಿಂಗ್ ಮಾಡಿದ್ದಾರೆ. ಅದನ್ನ ಮಾಡಿದ್ದಕ್ಕೆ ಮೇನ್ ಕಾರಣ ಅವರು ನಂದೀಶು, ಇವ್ರ ಬಗ್ಗೆ ಎಲ್ಲ ಆಕ್ಷನ್ ತಗೋಬೇಕನ್ನೋದು ನನ್ನ ಇದು. ಹಿಂಗೆ ಬೇರೆ ಟ್ರಾನ್ಸ್ಫರ್ಸ್ ಹಂಗೆ ಮಾಡಿದ್ದಾರೆ. ಆಮೇಲೆ GB ಮೀಟಿಂಗ್ ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. 11 ತಿಂಗಳು 8-9 ತಿಂಗಳಾಯ್ತು, ಇಷ್ಟವರೆಗೂ ಜನರಲ್ ಬಾಡಿ ಇಲ್ಲ. ಈಗ ಬಳ್ಳಾರಿ ಜನಗಳು ಏನ್ ಮಾಡ್ಬೇಕು ಹೇಳಿ, ಡೆವಲಪ್ಮೆಂಟ್ ಆಗಲ್ಲ. ಹಿಂಗೆ ಎಲ್ಲ ಯಾರ ಮನೆ ಆಸ್ತಿ ಯಾರ್ಯಾರ ಟ್ರಾನ್ಸ್ಫರ್ ಆದ್ರೆ ಇನ್ನು ನೆಕ್ಸ್ಟ್ ಜನಗಳು ತಮ್ಮ ಆಸ್ತಿ ಅವರು ಹುಷಾರಾಗಿ ನೋಡ್ಕೋಬೇಕಾಗ್ತದೆ. ಆ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ದಯವಿಟ್ಟು ಇದು ಆಸ್ತಿ ಬಂದು ಕಬ್ರಸ್ತಾನ್ ಯಾರೋ ಬೇರೆ ಲೇಡಿ ಮೇಲೆ ಆಗಿದೆ, ಪ್ರಭಾವತಿ ಅನ್ನೋ ಅವ್ರ ಮೇಲೆ ಆಗಿದೆ. ಆಗ್ಲಿ ಹೌದು, ನಿಜ ಇರ್ಲಿ, ಆದ್ರೂ ಕೂಡ ಅದ್ರ ಡೀಟೇಲ್ಸ್ ಬೇಕಲ್ಲ. ಅದು ಯಾವುದು ಏನು ಅದ್ರ ಏನನ್ನ ಡೀಟೇಲ್ಸ್ ಇದ್ರೆ ಮಾಡಿದ್ರು ಓಕೆ. ಮಾಡಿದ್ರು ಕೂಡ ಇದು ಯಾವ್ದೋ ನಂಬರು, ಇಲ್ಲಿದ ಹಳೇದು ಯಾರೋ ಶಿವಕುಮಾರು, ಅದನ್ನ ಇದಕ್ಕೆ ಚಲನ್ ಕಟ್ಟಿ ಇದು ಮಾಡ್ತಾರಂದ್ರೆ ಎಷ್ಟು ನ್ಯಾಯಬದ್ಧವಾಗಿದೆ. ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ಇವರು ನಮ್ಮ ನಗರ ಪಾಲಿಕೆ ಪೌರಾಡಳಿತ ಮಂತ್ರಿ ಇದಾರಲ್ಲ ಭೈರತಿ ಸುರೇಶ್ ಅವರು ಕೂಡ ತಿಳ್ಕೋಬೇಕು. ಏನಂದ್ರೆ ನೀವು ದಯವಿಟ್ಟು ಕಾರ್ಪೊರೇಷನ್ ಹ್ಯಾಂಡ್ಗಳು ಹಾಕ್ಬೇಕು. ನೀವು ಅಡ್ಮಿನಿಸ್ಟ್ರೇಷನ್ ರೆವಿನ್ಯೂ ಹ್ಯಾಂಡ್ ಹಾಕಿದ್ರೆ ಕಾರ್ಪೊರೇಷನ್ ಆಗಲ್ಲ. ಕಾರ್ಪೊರೇಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಆಫೀಸರ್ಸ್ನೇ ಹಾಕಿದ್ರೆ, ಕಾರ್ಪೊರೇಷನ್ ಹ್ಯಾಂಡ್ ಹಾಕಿದ್ರೆ ಅವ್ರಿಗೆ ನಾಲೆಜ್ ಇರ್ತದೆ. ನೀವೆಲ್ಲ ರೆವಿನ್ಯೂ ಅವ್ರನ್ನ ತಂದು ಇಲ್ಲಿ ಹಾಕಿದ್ರೆ ಅವ್ರಿಗೆ ಕಂಪ್ಲೀಟ್ ಕಾರ್ಪೊರೇಷನ್ ಬಗ್ಗೆ ಗೊತ್ತಿರಲ್ಲ. ಕಾರ್ಪೊರೇಷನ್ ಇದ್ರೆ ಅವ್ರು ಹಾಕಿದ್ರೆ ಒಳ್ಳೇದಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಆಕ್ಷನ್ ತಗೊಂಡು ಇದ್ರ ಮೇಲೆ ಯಾರ್ಯಾರ ಮೇಲೆ ಕ್ರಮ ತಗೋಬೇಕಂತ ಸೀರಿಯಸ್ಲಿ ತಗೋಬೇಕನ್ನೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಾಗ್ಲಿ, ಭೈರತಿ ಸುರೇಶ್ ಅವ್ರಿಗಾಗ್ಲಿ, ಆಮೇಲೆ ನಮ್ಮ ಶಾಸಕರು, ಆಮೇಲೆ ನಾಗೇಂದ್ರಣ್ಣ ಅವ್ರಿಗೆ ಎಲ್ಲರಿಗೂ ನಾನು ಇದೇ ಕೇಳ್ಕೊಂತೀನಿ. ದಿಸ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಇನ್ನು ಮುಂದಕ್ಕೆ ಕೂಡ ಏನೇನಾಗ್ತಿದಾವೋ ಗೊತ್ತಿಲ್ಲ, ಬಹಳ ಇಂಥ ನಡೀತಾ ಇದಾವೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾವು ಈಗ ಹಾಕ್ಬೋದ್ರಿ. ಈಗ ಅದ್ರ ಬಗ್ಗೆ ಫುಲ್ ಡೀಟೇಲ್, ಈಗ 2 ದಿನ ರಜಾ ಇತ್ತು, ನನಗೆ ಏನು ಸಿಕ್ಕಿಲ್ಲ. ಇವಾಗ ಹೋಗ್ತೀವಿ, ಆ ಡೀಟೇಲ್ಸ್ ಎಲ್ಲ ತಗೊಂಡು ಅದ್ರ ಮೇಲೆ ಆಕ್ಷನ್ ತಗೊಳಕ್ ಇದು ಮಾಡ್ತೀವಿ. ನನ್ನ ಪ್ರಕಾರ ಇದು ಒಳಗೊಳಗೆ ನಡೀತಾ ಇತ್ತು, ಅದು ಮೊನ್ನೆ ಹೊರಗೆ ಬಿದ್ದದು. ಇದ್ರಾಗೆಲ್ಲ ಇನ್ವಾಲ್ವ್ಮೆಂಟ್ ಇದ್ರೇನಲ್ಲ ಸೈಲೆಂಟ್ ಆಗಿರೋದು, ಇಷ್ಟ ಇರೋದು. ಇದು ನನಗೆ ಮೊನ್ನೆ ಬಂತು, ಬಟ್ ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬೇಕಾದ್ರೆ 2 ದಿನ ರಜಾ ಇತ್ತು. ಮತ್ತೆ ಎಲ್ಲಿ ಇದನ್ನ ಇದು ಮಾಡ್ತಾರಂತೇಳಿ ನಿಮ್ಮ ಇದಕ್ಕೆ ತಂದಿದೆ ಗಮನಕ್ಕೆ. ಕಾರ್ಪೊರೇಟರ್ ಎದುರಿಗೆ ನೀನ್ ಯಾರ ಮೇಲೆ ಗೊತ್ತಿಲ್ಲ ಅಂತ ಕಾಯಿಸಬೇಕು. ಆತ ಸ್ವಲ್ಪ ದಬಾಯಿಸಿದ್ರೆ ಏನ್ ಕೇಸು ಹುಷಾರು, ಏನ್ ಹಂಗ್ ಮಾತಾಡ್ತಾರೆ ಕೊಟ್ಟು ಮಾತಾಡ ಅಂತ ಮೊನ್ನೆ ಸ್ಥಾಯಿ ಸಮಿತಿ ಮೀಟಿಂಗ್ ಅಧ್ಯಕ್ಷ ಮೀಟಿಂಗ್ ಆಗಿದ್ರು. ಹೇಳಿದ್ರೆ ಪಾಪ ಕುಬೇರ ಕೇಳ್ದ, ಸರ್ ಏನ್ ಯಾರ ಮೇಲೆ ಗೊತ್ತಿಲ್ಲ ಅಂತ. ಕುಬೇರ ಕಾರ್ಪೊರೇಟರ್, ಕಾಂಗ್ರೆಸ್ ಕಾರ್ಪೊರೇಟರ್ ಸ್ಥಾಯಿ ಸಮಿತಿ ಅಧ್ಯಕ್ಷ, ಅವ್ರ ಮುಂದೆ ಹಂಗೆ ಮಾತಾಡ್ತಾರೆ. ಅದಕ್ಕೆ ನೀವು ಎಲ್ಲಿ ಕೊಡ್ತಾರಪ್ಪ ಡೀಟೇಲ್ಸ್? ಟೀಮ್ ಆಗಿದಾವ ಆ ಕಾರ್ಪೊರೇಟ್ಸ್ ಒಬ್ಬರು ಮೇಯರ್ ಆಗಬಾರ್ದು, ಇನ್ನೊಬ್ರು ಆಗಬಾರ್ದು ಅಂತ ಉದ್ದೇಶ ಇರುತ್ತೆ ಕಾರ್ಪೊರೇಷನ್ ಆಫೀಸರ್ಸ್ಗೆ ಬೈಲಾಗುತ್ತೆ. ಯಾರ ಆಸ್ತಿ ಯಾರ ಜನ ಆದ್ರೆ ಮಾಡಾಕ ಅವ್ರಿಗೆ ಅಷ್ಟು ಧೈರ್ಯ ಯಾಕೆ ಬಂದಿತ್ತಪ್ಪ ಅಂದ್ರೆ ಅಲ್ಲಿ ಮೇಯರ್ ಚೇರ್ಮನ್ ಇರೋರು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಇಂಥ ಕೆಲಸ ಆಗೋದಿಲ್ಲ. ಅವರು ಕುರ್ಚಿ ಉಳಿಸ್ಕೊಂಬಾಗ ಒತ್ತಾಡ್ತಾ ಇದ್ದಾರೆ. ಈಗ 18 ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ, ಮೀಟಿಂಗ್ ನಡಬಾರ್ದು, GB ಮೀಟಿಂಗ್ ನಡಬಾರ್ದು ಅಂತ ಮಾಡಿದಾರ. ಅದೆಲ್ಲ ಆಫೀಸರ್ಸ್ ಎಲ್ಲರಿಗೆ ಹೆಂಗಾಗತ್ತಪ್ಪ ಅಂದ್ರೆ ಕಾರ್ಪೊರೇಷನ್ ಮೇಯರ್ ಆಗಲಿ ಅಲ್ಲಿರೋ ಜವಾಬ್ದಾರಿ ಕೊಟ್ಟು, ಈಗ ನಮ್ಮ ಬಳ್ಳಾರಿ MLA ಆಗೋ ಮುಂಚೆ ಒಂದು ಬ್ಯಾನರ್ ಆಗ್ತಾ ಇದ್ದ, ಬಳ್ಳಾರಿ ರಹಿತ. ಬಳ್ಳಾರಿ ಮೇಲೆ ಏನೇನು
ಭ್ರಷ್ಟಾಚಾರ ಬಳ್ಳಾರಿ ಆಗಬಾರ್ದಂತ ಒಳ್ಳೆ ಆಡಳಿತ ಮಾಡಬೇಕು, ಅದಕ್ಕೆ ನಾನು ಸಹಕಾರ ಕೊಡ್ರಿ ಅಂತ ಹೇಳ್ತಾ ಇದ್ರು. ಅದೇ ಈ ಬಳ್ಳಾರಿ MLA ಆಗಿರೋದು ಭರತ್ ರೆಡ್ಡಿ ಅವರೇ, ಕಾರ್ಪೊರೇಷನ್ ಎಲ್ಲ ನಡೆಸ್ತಾ ಇದ್ರು ಅವರೇ. ಈಗ ಇಂಥ ಭ್ರಷ್ಟಾಚಾರ ಮಾಡ್ತಾರಪ್ಪ ಅಂದ್ರೆ ಅವ್ರ ಸಪೋರ್ಟ್ ಇಲ್ದಂಗೆ ಯಾವಾಗ ಆಗ್ತದ್ರಪ್ಪ? ಎಲ್ಲ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ರು MLA ಅವರು, ಭ್ರಷ್ಟಾಚಾರ ಮುಕ್ತ ಬಳ್ಳಾರಿ ಅಂತ. ಇವಾಗ ಎಲ್ಲ ಭ್ರಷ್ಟಾಚಾರ ಅವರೇ ಮಾಡ್ತಾ ಇದ್ದಾರ. ಈಗ ಕಾರ್ಪೊರೇಷನ್ ಅಲ್ಲ, ಹಿಂಗ್ ಹೋದ್ರೆ ಈಗ ಬಳ್ಳಾರಿ ಎಲ್ಲ ಎಲ್ಲೆಲ್ಲಿ ಜಾಗ ಹೊಡಿದ್ರೆ ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ. ಅವಿನ್ನ ಸ್ವಲ್ಪ ಯಾಕಂದ್ರೆ ಡೀಟೇಲ್ ಇವಾಗ 30 ಶ್ರೀನಿವಾಸ ಹೇಳಿದ್ರು, ಇಲ್ಲಿ ನಿಯಂತ್ರಣ ಪರಿಪಾಲನೆ ಐತೆ. ಯಾರು ಹೋಗಿ ಆಫೀಸರ್ ಕೇಳಿದ್ರೆ ಯಾರಿಗೆ ಯಾರು ಕೇಳಂಗಿಲ್ಲ. ಈಗ ಮೊನ್ನೆ ಜನವರಿ 1ನೇ ತಾರೀಕು ಒಂದು ಘಟನೆ ನಡೀತು ಬಳ್ಳಾರಿ. ಬ್ಯಾನರ್ ಪರ್ಮಿಷನ್ ಕೊಟ್ಟಾರಪ್ಪ ಅಂದ್ರೆ ಎಲ್ಲ ಕೊಟ್ಟಿಲ್ಲ, ₹1 ನಮ್ಗೆ ಕಾರ್ಪೊರೇಷನ್ ಕೊಟ್ಟಿಲ್ಲ ಅಂತ ಇದೇ ಕಾರ್ಪೊರೇಷನ್ ಕಮಿಷನರ್ ನಮ್ಗೆ ಹೇಳ್ತಾ ಇದ್ದಾರ. ನಾನು RTI ಕಂಡಿದ್ದೆ, ಎಲ್ಲಿ ₹1 ಕೊಟ್ಟಿಲ್ಲ ನಮ್ಗೆ, ಆದ್ರೆ ಬ್ಯಾನರ್ಗಳು ಹಾಕ್ಯಾರ. ಆ ಬ್ಯಾನರ್ ನಾವು ಹಾಕಿವೆ, ಎಷ್ಟು ಅಮೌಂಟ್ ಕಟ್ಟಿದ್ರಪ್ಪ ಬ್ಯಾನರ್ ಅಂತ ನಾವು ಕೇಳಿದ್ರೆ ಎಲ್ಲ ನಿಲ್ಲ ತೋರಿಸಿದ್ದಾನೆ ಕಮಿಷನರ್ ಮತ್ತೆ ಕೆಲಸ ಮಾಡಕ್ಕೆ ಇಲ್ಲ, ಅವ್ರ ಆಫೀಸ್ ಗುಲಾಮ್ ಕೆಲಸ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಅಂತಂದ್ರೆ ಈಗ ಬರ್ತಿರೋದು ಬಳ್ಳಾರಿ ಸಮಸ್ಯೆ ಆಗಿರೋದು ಬ್ಯಾನರ್ ಬಗ್ಗೆ. ಮತ್ತೆ ಬ್ಯಾನರ್ ಏನ್ ಕಟ್ಸಿದಾರೆ ಅವರು? ₹1 ಕಟ್ಟಿಲ್ಲ ಅಂತ ಅವರೇ ತೋರಿಸ್ತಾರೆ. ಕಾರ್ಪೊರೇಷನ್ ಅವರೇ ಕೊಟ್ಟಾರ ನಮ್ಗೆ. ನಾನು ಕಾಪಿ ಇಲ್ಲ, ನಾನು ಮಾಡಿ ಬಂದಿದ್ದೀನಿ, ನಿಮ್ಗೆಲ್ಲ ಜೆರಾಕ್ಸ್ ಮಾಡಿ ನಿಮ್ಗೆಲ್ಲ ಆಫೀಸ್ ಕೊಟ್ಟು ಕಳಿಸ್ತೀನಿ. ವಾಟ್ಸ್ಆಪ್ ಹಾಕ್ತೀನಿ, ಇಲ್ಲ ನಾನು ಕಳಿಸ್ತೀನಿ. ಅಲ್ಲ, ಇಂಥ ಕಮಿಷನರ್ ಇದಾರ ಕೆಲಸ ಆಗ್ಬೇಕಂದ್ರೆ ಹೆಂಗಾಗ್ತಲ್ಲ? ಈಗ ನೋಡ್ಕೊಳ್ಳೋದು ನೀವು ಬರ್ಕೊಂಡು ಆಫೀಸ್ ಅಂದ್ರೆ ನಾವೇನಿಲ್ಲ, ನಾವು ಒಂದು ಸ್ಯಾಮನ್ ಟೆಂಟ್ ಹಾಕಿರ್ಬೇಕಷ್ಟೇ ಕಾರ್ಪೊರೇಷನ್ ಮುಂದೆ. ಪ್ರತಿಯೊಂದು ನಮ್ಮ ಸಮಸ್ಯೆ ಕ್ಲಿಯರ್ ಆಗ್ಬೇಕಂದ್ರೆ ಒಂದು ಸ್ಯಾಮನ್ ಹಾಕಿಟ್ಟು ಅಲ್ಲೇ ಪರ್ಮನೆಂಟ್ ಕುರ್ಚಿ ಹಾಕಬೇಕು. ಆ ಕಮಿಷನರ್ ಬಳ್ಳಾರಿ ಐದನೋ ಇಲ್ಲೋ ಕಾರ್ಪೊರೇಷನ್ ಇಲ್ಲ ಅಂದ್ರೆ ಭರತ್ ರೆಡ್ಡಿ ಗುಮಾಸ್ತನ ಹಾಕಿ ಗೊತ್ತಾಗ್ತಾ ಇದೆ, ನೇರವಾಗಿ ಹೇಳ್ತಾ ಇದೆ. ಈಗ ಇಂತ ಹಗರಣಗಳು ನಡ್ತಾವಂದ್ರೆ 11 ಎಕರೆ ಮಾಡ್ತಾರಪ್ಪ ಅಂದ್ರೆ ಎಷ್ಟು ಬೈಯಲ್ದಂಗ ಆಗ್ಬಿಟ್ಟೈತೆ ಆಫೀಸರ್ಸ್ಗೆ. ಈ ಕುರ್ಚಿಗೋಸ್ಕರ ಒದ್ದಾಡ್ತಾ ಇದಾರ. ಅವ್ರ ಮೇಯರ್ ನಾನಾಗಿಲ್ಲ ನೀನಾಗಿಲ್ಲ ಅಂತ ಕಾಂಗ್ರೆಸ್ ನಾಗ ಇವಾಗ 12 ಜನ ಸೈನ್ ಮಾಡಿಕೊಟ್ಟಿದ್ದಾರೆ. ಸರಿ ಮಾತಾಡ ಕೇಸ್ ಆದ್ರೆ ಅಣ್ಣ ಹೇಳ್ದ, ಅಣ್ಣನಕ್ಕಿಂತ ನನಗೆ ಅನ್ಯಾಯ ಆಗೈತ. 5 ವರ್ಷದ ಮುಂದೆ ನಮ್ಮ ಸರ್ಕಾರಿ ಉದ್ಯಾನವನದ ನಾನು ಕಾರ್ಪೊರೇಟರ್ ಆದಾಗಂತ ಹೋರಾಡ್ತಾ ಇದ್ರಿ. ಅದೆಲ್ಲ ಮಧ್ಯಮ ಕುರಿತು ಎಲ್ಲರೂ ಕುರಿತು ಅದು ಭಾಗಪತ್ರ ಹೇಗ್ ಮಾಡ್ಯಾರ ಎಲ್ಲರೂ ಇವತ್ತು ಹೋರಾಡ್ತಾ ಇದ್ರಿ. ಇಷ್ಟು ಡಿಲೇ ಮಾಡ್ತಾರೆ ಸರ್ಕಾರದ ಐತೆ. ಒಂದು ಒಳ್ಳೆ ಜಾಗ ಆಕ್ರಮಿಸಿ ಮಾಡ್ಯಾರ, ಒಂದು ವೇಟ್ ಮಾಡಿಲ್ಲ, ಅಣ್ಣನಿಗೆ ವೇಟ್ ಮಾಡ್ಯಾರ, ನಮ್ಮ ಜೊತೆಗಿರೋ ಮನುಷ್ಯರು ಮಾಡ್ಯಾರ. ಅದು ಇವತ್ತಿಗೂ ನಾವು ನಮ್ಮ ಕಾರ್ಪೊರೇಟ್ ಕಮಿಷನರ್ ಆಗಲಿ ನಮ್ಮ ಮೇಯರ್ ಆಗಲಿ ಅದು ನಮ್ಮ ಹಿಡಿತದ ತಗೊಳಕ್ ಆಗ್ಬೋದು. ಅಂದ್ರೆ ಎಷ್ಟು ಕಾರ್ಪೊರೇಷನ್ ಇದಾಗತ್ತಂದ್ರೆ ಒಂದು ಬಳ್ಳಾರಿಯಲ್ಲಿ ಒಂದು ಜೈ 7-8 ವಾರ್ಡ್ ನೋಡ್ತಾರ, ಒಂದು ಜೈ 7-8 ವಾರ್ಡ್ ನೋಡಕ್ ಅಭಿವೃದ್ಧಿ ಮಾಡಕತ್ತದ. ಕೋಲ್ಬಂದ್ರೆ 4 ಕೊಡ್ತಾರ, ಈ ಸೈಡ್ 4 ಕೊಟ್ರೆ ಅವ್ರು ಎಲ್ಲಿ ಅಭಿವೃದ್ಧಿ ಮಾಡ್ತಾರ? ನಮ್ಮ ಫೋನ್ಗಳಲ್ಲಿ ವಿಷಯ ಮಾಡ್ತಾರೆ. ನಮ್ಮ ಜನ ನೀರಿನ ತೊಂದರೆ ಅವೆಲ್ಲ ಬಹಳ ತೊಂದರೆ, ಹಿಂದುಳಿ ತೊಂದರೆ ಐತಿ. ಆದ್ರೆ ಇಲ್ಲಿ ಇವಾಗ ಹೇಳಿದ್ರೆ ಅಣ್ಣವ್ರು ಹೇಳಿದಾಗ ಇಲ್ಲಿ ಬರೀ ಕುರ್ಚಿಲಾದ್ರು ಗೊತ್ತಾಡ್ತಾರ, ಬರೀ ಲೂಟ್ ಮಾಡಿದ್ರೆ ಎಲ್ಲರೂ ಗೊತ್ತು ಲೂಟಿಗೆ ಹೊಡಿತಾರೆ ಕಾರ್ಪೊರೇಷನ್. ನಮ್ಮ ಲೀಗಲ್ ಅಡ್ವೈಸರಿಗೆ ಹಾಕಿವಿ ನಮ್ಮ ಸರ್ಕಾರವನ್ನು ನಾನು ಹಾಕ್ಬೇಕು, ನಾನು ಹಾಕಕ್ ಬರಲ್ಲ. ನಮ್ಮ ಕಾರ್ಪೊರೇಷನ್ ಹಾಕಿನಿ, ನಮ್ಮ ಲೀಗಲ್ ಅಡ್ವೈಸರ್ ನಾನು ಗಂಡ ಮೋಸ ಮಾಡಿ ಸಂದೀಪ್ ರಾಯರು ನಮ್ಮ ಸರ್ಕಾರಿ ಜಾಬಗಳೆಲ್ಲ ಬುಕ್ ಮಾಡಿಕೊಂಡು ನಮ್ಮ ಸರ್ಕಾರಿ ಜಾಬಗಳೆಲ್ಲ ಹಾಳು ಮಾಡಿ ಇಟ್ಬಿಟ್ಟಾರೆ ಕಾರ್ಪೊರೇಷನ್ ಅಲ್ಲಿ. ಸತ್ಯವಾಗಿ ನಾನು ಜಿಬಿ ಮೀಟಿಂಗ್ ಎಲ್ಲ ಜಿಬಿ ಮೀಟಿಂಗ್ ನಡೆಯೋದು. ಆ ಸಂದೀಪ್ ಒಬ್ಬ ಲಾಯರು ಒಂದು 3 ಎಕರೆ ಮಾಡಿದ ಅರಗಟ್ಟು ನೋಡತ್ತ ನಂದೇನ್ ಮಾಡು, ಬರೀ ಒಂದು 49 ಜಾಗ ನಮ್ಮ ಸರ್ಕಾರಿ ಜಾಗ ಎಷ್ಟು ಹೊತ್ತೋಬೇಕು ಅಂದ್ರೆ ದಯಮಾಡಿ ನಮಗೆ ಗೊತ್ತಿಲ್ಲ. ಅದ್ರ ಬಡವರು ಯಾರಿಗೆ ಹಾಕಿಲ್ಲ, ಬರೀ ಶ್ರೀಮಂತರು ಮಾಡ್ತಾರೆ, ದೋಟೆ ಮಾಡ್ತಾರೆ. ನಮ್ಮ ಬಡವರು ಯಾರು ಸಣ್ಣ ಜಾಗಕ್ಕೆ ಕಿತ್ತೂರು ಬರ್ತಾರ, ಕಿತ್ತೂರು ಮಟ್ಟದಲ್ಲಿ ಹೋಗ್ತಾರ. ಇವತ್ತು ಸರ್ಕಾರಿ ಜಾಗ ಎಷ್ಟು ಒತ್ತುವರಿ ಮಾಡೋದಂದ್ರೆ ಒಳ್ಳೆ ಶ್ರೀಮಂತರು ಮಾಡ್ತಾರೆ. ಎಲ್ಲ ಆಫೀಸರ್ಗಳು ಶ್ರೀಮಂತರು ಹೊಂದಾಣಿಕೆಯಾಗಿ ಇವತ್ತು ಹೇಳಿದ್ರು ಸರ್ 11 ಎಕರೆ ಏನಾಗುತ್ತದೆ, 11 ಎಕರೆ 1 ಎಕರೆ ಎಷ್ಟೋ ಕೋಟಿ ಮಾಡ್ತಾರೆ. ಇವತ್ತು ಅದನ್ನ ಯಾರು ಮಾಡ್ತಾರೆ? ಅಧಿಕಾರಿಗಳು ಬರೋ ದುಡ್ಡಿದ್ರು ಓದಿದ್ರು. ಇದ್ರ ಹಿಂದೆ ಇರ್ತಾರಲ್ಲ ಒಳ್ಳೆ ಶ್ರೀಮಂತರು ಟೆಕ್ನಿಕಲ್ ಅವರು ಕೋಟಿ ಲೂಟಿ ಮಾಡಿದ್ರೆ ಇದನ್ನ ಮಾಡ್ತಾರೆ. ನಾವು ಗಂಡ ಕಳಿಸಬೇಕು. ಈ ವಿಚಾರ ಸಣ್ಣ ಸಾರಿ ಕೊಡ್ತಲ್ಲ ಕೊಡ್ತಲ್ಲ. ನಾವು ಕಾರ್ಪೊರೇಷನ್ ಹೋಗಿದ್ದೆ, ಕಮಿಷನ್ ಹೇಳಿದ್ರು ಒಂದು ಅನುಮತಿ ಹೇಳಿರ್ತಾರೆ. ಅವರು ಗುರುಬರ್ಧನ ಸಮಾಜ ಅಧ್ಯಕ್ಷ ಬಂದಿದ್ರು. ಅವ್ರ ಸ್ವಂತ ಜಾಗಕ್ಕೆ 30 ಕೋಟಿ ಜಾಗಕ್ಕೆ ಇದ್ದಿದ್ದು ನೀಟಾಗಿ ಮಾಡ್ಬೋದು. ಜಿಲ್ಲಾ
ಸಮಾಜ ಲೀಡರ್ ಅಂತ ಕಮಿಷನ್ ಕಮಿಷನರು ಮೊನ್ನೆ 11 ಎಕರೆ ಮಾಡೋದು ನಿಮ್ಗೆ ಈಜಿ ಇದು ಮಾಡೋದು ಅಂತ ಕೇಳಿದ್ರೆ ಅಣ್ಣನಿಗೆ ಇದಕ್ಕೆ ಏನಂತ ಸರ್ ಮತ್ತೆ ಅವರೇ ನನಗೆ ಅದು ಮನೆಯನ್ನು ಮೊದಲು ನಡೆದಿದ್ದಲ್ಲ ನನಗೆ ಗೊತ್ತಿರೋದು ಇದನ್ನೆಲ್ಲ ಶಾಮಿಲಾಗ ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.